ವಿಜಯೇಂದ್ರ ಅವರ ಅಧ್ಯಕ್ಷ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಇಬ್ಬರು ಮೂವರು ಪೇಮೆಂಟ್ ಸ್ವಾಮೀಜಿಗಳು ಅವರ ಜೊತೆಗಿದ್ದಾರೆ. ವಿಜಯೇಂದ್ರ ಲಿಂಗಾಯತ ನಾಯಕರನ್ನ ಮುಗಿಸಿದ್ದಾರೆ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಜಮೀರ್ ಜೊತೆ ವಿಜಯೇಂದ್ರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಬಿವೈ ವಿಜಯೇಂದ್ರ ಶಾಸಕರಾಗಿದ್ದಾರೆ. ಡಿಕೆ ಶಿವಕುಮಾರ್ ಆಶೀರ್ವಾದದಿಂದ ವಿಜಯೇಂದ್ರ ಶಾಸಕರಾಗಿರೋದು ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ರೆಬೆಲ್ಸ್ ಟೀಮ್ ಜೊತೆಗಿದ್ದಾರಾ? ಮಾಜಿ ಸಚಿವ ಶ್ರೀರಾಮುಲು ಸಹ ವಿಜಯೇಂದ್ರ ವಿರುದ್ಧ ಸಿಟ್ಟಾಗಿದ್ರು, ಬೇಸರ ವ್ಯಕ್ತಪಡಿಸಿದ್ರು. ಅದಕ್ಕೆ ಕಾರಣ ಕೂಡ ಇತ್ತು. ಸಂಡೂರು ಕ್ಷೇತ್ರ ಸೋಲೋದಕ್ಕೆ ಶ್ರೀರಾಮುಲು ಕಾರಣ ಅಂತ ಆ ದಿನ ನಡೆದಂತಹ ಒಂದು ಸಭೆ. ಆ ಸಭೆಯಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಹೇಳಿದಂತಹ ಆ ಮಾತು, ರಾಜ್ಯ ಬಿಜೆಪಿ ಉಸ್ತುವಾರಿ ಅವರು ಹೇಳಿದಂತ ಆ ಮಾತಿಗೆ ಶ್ರೀರಾಮುಲು ಸಭೆಯಲ್ಲಿ ಕೆಂಡಾಮಂಡಲರಾಗ್ತಾರೆ. ಒಂದು ಬೇಸರ ಅಂತ ಅಂದ್ರೆ ಪಕ್ಷದ ರಾಜ್ಯಾಧ್ಯಕ್ಷರು ಪರವಾಗಿ ನಿಂತಿಲ್ಲ ಅನ್ನೋದು, ಸಂಡೂರು ಸೋಲಿಗೆ ನಾನೇ ಕಾರಣ ಅನ್ನೋದಾದ್ರೆ ಅದನ್ನ ಸಾಬೀತು ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಸವಾಲ್ ಕೂಡ ಹಾಕಿದ್ರು. ಅದಾದ ನಂತರದ ಬೆಳವಣಿಗೆ ಗೊತ್ತೇ ಇದೆ. ಶ್ರೀರಾಮುಲು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ. ರಾಜ್ಯಾಧ್ಯಕ್ಷರ ವಿರುದ್ಧ ಕೂಡ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರು. ಹಾಗಾದ್ರೆ ಈಗ ಯತ್ನಾಳ ಟೀಮ್ನ ಜೊತೆಗಿದ್ದಾರಾ ಮಾಜಿ ಸಚಿವ ಶ್ರೀರಾಮುಲು? ನೋಡ್ರಿ, ನಮ್ದು 3 ಪಾಯಿಂಟ್ ಐತಿ. ಒಂದು ಕುಟುಂಬ ಶಾಹಿ ಏನಂತಾರೆ, ನಮ್ಮ ಪ್ರಧಾನಮಂತ್ರಿಗಳು ಮೇಲಿನ ಮೇಲೆ ಹೇಳ್ತಾರೆ, ಇದೇನಾದ್ರು ಪರಿವಾರವಾದವನ್ನು ನಾವು ಬಿಜೆಪಿ ಬಿಟ್ಟಿವನಂತ ಸಂಕೇತ ಕೊಡಬೇಕಾಗಿದೆ. ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದನ್ನು ಕೊನೆಗೆ ಕಾಣಿಸ್ಬೇಕಾಗ. ಕರಪ್ಟ್ ಅಲ್ಲಕ್ಕೆ ಇಡಿ ರೇಡ್ ಮಾಡಿದ್ದು ಐತಲ್ಲ, ಅಲ್ಲಿ ಒಬ್ಬ ಉಮೇಶ್ ಅನ್ನೋಂಥ ಕಂಡಕ್ಟರ್ ಮನೆಯಾಗ ಸಾವಿರಾರು ಕೋಟಿ ರೂಪಾಯಿ ಬಾಂಡ್ ಸಿಗ್ತಾವು, 2 ಕೌಂಟಿಂಗ್ ಮಷಿನ್ ಸಿಗ್ತಾವು. ಅದು ಯಾರ್ದು? ವಿಜಯೇಂದ್ರದ್ದು. ಏನೋ BTSನಾಗ ಅಷ್ಟು ರೊಕ್ಕ ಕಳ್ಸ್ಯಾನ ಅವನು ಉಮೇಶ್. ಅದು ಭ್ರಷ್ಟಾಚಾರ. 3ನೇದು ಹಿಂದುತ್ವ. ಏನು ಉಳಿತು? ಏನು ನೀವು ಹಿಂದೂಗಳ ನಿಮ್ಮ ಶಿವಮೊಗ್ಗದಲ್ಲಿ ಔರಂಗಜೇಬನ ಫೋಟೋ ಹಾಕಿದ್ರೆ ಏನು ಮಾಡಿದ್ರಿ? ನೀವೇ ಆಡಳಿತದಲ್ಲಿದ್ರಿ, ನಿಮ್ಮವರೇ ಗೃಹ ಮಂತ್ರಿ ಇದ್ರು ಶಿವಮೊಗ್ಗ ಜಿಲ್ಲೆಯವರು, ಕಠಿಣ ಕ್ರಮಕ್ಕೆ ಕೊಂಡ್ರಿ. ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಯಿತು. ಏನಾರು BJP ಯಡಿಯೂರಪ್ಪ ಏನಾರು ಅದಕ್ಕೆ ಸಾಂತ್ವನ ಹೇಳಿದ್ರ? ಅದೇ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಅಡ್ಜಸ್ಟ್ಮೆಂಟು. ಯಡಿಯೂರಪ್ಪ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA. ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA ವಿಧಾನಸೌಧ ಕಟ್ಟಿ ಹತ್ತಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ. ಯಾರು? ವಿಜಯೇಂದ್ರ. ಮತ್ತು ರಾಜ್ಯಾಧ್ಯಕ್ಷ ಸಿದ್ದೇಶ, ನೀ ಬಿಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟರು. ಅರವಿಂದ್ ಲಿಂಬಾಳೆ ನೀ ಬೇಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟಾರೆ. ಹೌದು, ಎಲ್ಲ ಲಿಂಗಾಯತ ಲೀಡರ್ಗಳು ಏನಾದಾರೆ ಕರ್ನಾಟಕದಲ್ಲಿ. ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯಕ್ಕೆ ಮುಗಿದು ಹೋಗಿದೆ. ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು, ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವ್ರ ಮಗ ಅಂತರೂ ಪೂರ್ತಿ ಅವ್ರ ಅಪ್ಪನ ಜೈಲಿಗೆ ಕಳ್ಸೋದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಯಾರೂ ಇಲ್ರಿ. ಯಾರು ಒಂದು 2-3 ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಪೇಮೆಂಟ್ ಸ್ವಾಮಿಗಳು ಒಂದಿಷ್ಟು ಇರ್ತಾರೆ, ಅವ್ರು 1 ಲಕ್ಷ ಕೊಟ್ಟುಕೊಳ್ಳೇನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ನಕಲಿ ಸಹಿ ಮಾಡ್ಯಾನ ಅವ್ರ ಅಪ್ಪಂದು. ಇದು ತನಿಖೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ? ದಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾ ಇದ್ದೀರಿ. ಇವತ್ತು ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವು, ಹಲ್ಕ ಕೆಲಸಗಳು ಭಾಳ ಅದಾವು. ಅವೆಲ್ಲ ಬಹಿರಂಗ ಆಗ್ಬೇಕು. ಇಂಥ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಮಾದರಿ ಅಲ್ಲ ಅವನು. ನಿಮ್ಮ ಮಗ ಅಂತೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾನೆ. ರಮೇಶ್ ಜಾರಕಿಹೊಳಿ ರಸ್ತೆ ಮೇಲೆ ಅಡ್ಡಾಡ್ಲಾರ್ದಂಗೆ ನೋಡ್ಕೋತಾರೆ ಆಗ್ತಾನೆ. ಏನು ಗುಂಡಾಗಿರಿ ಮಾಡ್ತೀರಾ? ಇಲ್ಲ, ಯಡಿಯೂರಪ್ಪನವ್ರಿಗೆ 100 ವರ್ಷ ಬದುಕಲಿ. ಅವ್ರಿಗೆ ಭಾಳಷ್ಟು ಮೊಮ್ಮಕ್ಕಳದಾವು. ಯಾಕಂದ್ರೆ ಅವ್ರದ್ದು ಕುಟುಂಬ ಭಾಳ ದೊಡ್ಡದದ. ಆ ಮೊಮ್ಮಕ್ಕಳಿಗೆ ದಿನ 1 ಗಂಟೆ ಆಟಿಸೋದು ಕೂತ್ರೆ 100 ವರ್ಷ ಯಾಕೆ 120 ವರ್ಷ ಬದುಕ್ಬೋದು. ಅದಕ್ಕೆ ನಮ್ಮ ತಕರಾರಿಲ್ಲ. ಆದರೆ ಈ ಸಿಂಪತಿ ಸಲುವಾಗಿ ಮನ್ಯಾಗ ಸುಮ್ಮನೆ ಆರಾಮ ಇಲ್ಲ ಮಕ್ಕೋದು, ಇದು ನಾಟಕ ಭಾಳ ದಿವಸ ನಡೆದಿಲ್ಲ. ಯಡಿಯೂರಪ್ಪಾಜಿ आप चुप बैठो, घर में आराम करो. बहुत आपका पोता पोती तो जो है ना, अभी पोता को पोती का पोती हो गया, उसको संभाल लो. ನೋಡ್ರಿ, ನಮ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.